ಸಾಯಿಸ್ತೀರಾ ಎಂತ ಮರ ನೀವು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಅಂತ ಹೇಳಿದ್ರೆ ಇವತ್ತು ವೀಡಿಯೋ ಮಾಡೋ ರೀಸನ್ ಅಂತಂದರೆ ತುಂಬ ದಿನ ಆಯಿತು ವೀಡಿಯೋ ಎಲ್ಲ ಬಿಡದೆ. ವೀಡಿಯೋ ಬಿಡೋಕ್ಕೊಂದು ರೀಸನ್ ಇದೆ. ಅಂತ ಹೇಳಿದ್ರೆ ನೀವು ವೀಡಿಯೋಗೆಲ್ಲ ಜಾಸ್ತಿ ವ್ಯೂಸ್ ಬರ್ತಾಯಿಲ್ಲ, ಅದು ಬರ್ತಾಯಿಲ್ಲ, ಲೈಕ್ಸ್ ಬರ್ತಾಯಿಲ್ಲ, ಶೇರ್ಸ್ ಬರ್ತಿಲ್ಲ ಅಂತೇಳಿ ಟೆನ್ಷನ್ ಆಗಬೇಡಿ. ನಿಮ್ಗೊಂದು ಒಳ್ಳೆ ಬೆಸ್ಟ್ ಸೊಲ್ಯೂಷನ್ ಹೇಳ್ತೀನಿ ನೋಡಿ. ಅಂತ ಹೇಳಿದ್ರೆ ನೀವು ವೀಡಿಯೋ ಬಿಡಬೇಕಾದ್ರೆ ಟ್ಯಾಗ್ ಪೀಪಲ್ ಅಂತ ಇರುತ್ತೆ ನೋಡಿ, ಅಲ್ಲೋಗಿ ನಮ್ಮ ಕನ್ನಡ ಟ್ರಿಗರ್ ಚಾನಲ್ನ ಟ್ಯಾಗ್ ಮಾಡಿ ವೀಡಿಯೋನ ಬಿಡಿ. ಆವಾಗ ನಿಮ್ಮ ವೀಡಿಯೋ 24 ಅವರ್ಸಲ್ಲಿ ನಿಮ್ಮ ವೀಡಿಯೋ 100Kಗಿಂತ ಜಾಸ್ತಿ ವ್ಯೂಸ್ ಬರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಬಂದಿಲ್ಲ ಅಂದರೆ ಕನ್ನಡ ಟ್ರಿಗರ್ ಚಾನಲ್ ಇದೆಯಲ್ಲ, ಅದನ್ನು ನೀವು ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ. ಮತ್ತೇನಂತ ಹೇಳಿದ್ರೆ ಒಂದು ಚಿಕ್ಕದೊಂದು ಕಂಡೀಷನ್ ಇದೆ. ಏನಂತ ಹೇಳಿದರೆ ಅವ್ರದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು. ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು. ಹಾಗೇ ನಾ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಈ ಥರ. ಹಾಗೆ ಮತ್ತೊಂದು ಎಂತ ಹೇಳಿದ್ರೆ, ಹಿಂಗೆ ನಾವು ಇವತ್ತು ಒಬ್ಬರನ್ನ ಮೀಟ್ ಮಾಡೋಕೆ ಹೋಗ್ತಿದ್ದೀವಿ. ಅದು ಯಾರಂತ ಹೇಳಿದ್ರೆ ನಿಮಗೆ ಅಲ್ಲಿ ತೋರಿಸ್ತೀನಿ. ಅಂದರೆ ಅವರು ಮೋಟಿವೇಶನ್ ವೀಡಿಯೋ ಎಲ್ಲ ಜಾಸ್ತಿ ಮಾಡ್ತಾರೆ. ಸೊ ಅವರೇ GTR ಡ್ರೀಮ್ ಮೀಡಿಯಾ ಅಂತೇಳಿ. ಸರಿ ಗೈಸ್, ನಾವಲ್ಲಿ ಹೋಗೋಣ. ಮತ್ತು ಏನಂತ ಹೇಳಿದರೆ, ಅವರು ನಮ್ಮ ಮೀಟ್ ಮಾಡ್ತಿ ತುಂಬ ದಿನ ಆಯಿತು. ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋ ಎಲ್ಲ ಮಾಡ್ತಾರೆ. ಸರಿ ಗೈಸ್, ಹೋಗೋಣ. ಬಟ್ ಎಂತ ಒಂದು ಕಂಡೀಷನ್ ಇದೆ. ಸಾಯಿಸ್ತೀರಾ ಎಂತ ಮರ ನೀವು. ಜಾಗ ಫ್ಯೂಚ್ ಎಲ್ಲ ತುಗುರ ಸಾಯಿಸೇ ಬಿಟ್ಟಿದ್ ನನಗ. ಬರ್ತಾರೆ ಏನ್ ಹೇಳುದು. ಅಣ್ಣನ್ ನಿದ್ರೆ ಇಲ್ಲ, ಹೌದಾ? ಅಣ್ಣ ನಿದ್ರೆ ನಮ್ಮನ್ ನಿದ್ರೆ ತೆಗಿತಿದ. ಗೈಸ್, ಇವ್ರು ಯಾರು ಗೊತ್ತಾಯ್ತಾ? GTR ಡ್ರೀಮ್ ಮೀಡಿಯಾ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಗೊತ್ತಾ? ಅವರು ಫುಲ್ಲು ಮೋಟಿವೇಶನ್ ವೀಡಿಯೋ ಬಿಡ್ತಾರೆ. ಸರ್, ನೀವೀಗ ನೆಕ್ಸ್ಟ್ ಈಗ ನಮ್ಮದು ಸಬ್ಸ್ಕ್ರೈಬರ್ಗೆ ಒಂದು ಮೋಟಿವೇಶನ್ ಹೇಳಿದ್ದಾರೆ, ಏನು ಹೇಳ್ತೀರಾ? ಜಸ್ಟ್ ಅಂತ. ಹುಡುಗರು ಬೆಳೀತಾ ಇದ್ದಾರೆ, ಬೆಳೆಸಿ. ಯಾಕಂದ್ರೆ ನಮ್ಮೂರಿನ ಹುಡುಗರು ಬೆಳಿಬೇಕು, ಅವರು ಬೆಳಿಬೇಕು, ಅವ್ರ ಜೊತೆಲಿ ನಾವು ಬೆಳೆಯೋಣ. ಬನ್ನಿ ಹುಡುಗರನ್ನ ಬೆಳೆಸೋಣ. ಎಲ್ಲ ಒಟ್ಟು ಸೇರ್ಕೊಂಡು ನಮ್ಮದು ಕನ್ನಡ ಟ್ರಿಗರ್ ಒಂದು GTR ಎರಡೂ ಬೆಳೆಸಿ. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಕ್ಕ. ನೆಕ್ಸ್ಟ್ ಎಲ್ಲರೂ ಮುಂದೆ ಯಾವ್ದಾದ್ರು ವೀಡಿಯೋದಲ್ಲಿ ಸಿಗೋಣ. ಹಾಂ, ಬಾಯ್.